ನಮಸ್ಕಾರ. ಇವತ್ತು ನಿಮ್ಮ ಕೇಸಿನ ನೀವು ಹಾಕಿದಂಥ ಕೇಸಿನ ತೀರ್ಪನ್ನು ಕರಾರವಾಕ್ಕಾಗಿ ನೀವು ಊಹಿಸ್ಬೋದೇ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲರಲ್ಲೂ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೆ ಹೋದರೆ ಸಬ್ಸ್ಕ್ರೈಬರ್ಗಳಾಗಿ, ಚಂದಾದಾರರಾಗಿ ಅಂತ ಹೇಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನೀವು ಬೇರೆ ಬೇರೆ ರೀತಿಯ ಜಡ್ಜ್ಮೆಂಟ್ಗಳನ್ನು ಕೇಳಿಕೊಂಡು ಕೋರ್ಟಿಗೆ ಹೋಗ್ತೀರ. ನೀವು ಪ್ರತಿವಾದಿಗಳ ವಿರುದ್ಧ ಕೇಸ್ ಹಾಕ್ತೀರ, ಆಯಿತಾ? ಯಾವುದೇ ಕಾರಣಕ್ಕೆ ಹಾಕಿರಲಿ, ನೀವು ಕರಾರುವಾಕ್ಕಾಗಿ ನಿಮ್ಮ ಕೇಸಿನ ತೀರ್ಪನ್ನು ನೀವು ಊಹಿಸ್ಬೋದು. ಆಶ್ಚರ್ಯ ಆಗುತ್ತಾ? ಹೇಳ್ತೀನಿ. ನೀವು ಯಾವುದೇ ಕೇಸನ್ನು ಹಾಕಿದಾಗ ಆ ಕೇಸ್ನಲ್ಲಿ ನಾನು ಏನು ಪ್ರೂವ್ ಮಾಡಬೇಕು ಅಂತ ನೀವು ತಿಳ್ಕೊಂಡಿರಬೇಕು. ಕರೆಕ್ಟಾ? ಮತ್ತು ನಾನು ಆ ಕೇಸ್ನಲ್ಲಿ ಯಶಸ್ವಿ ಆಗೋದಕ್ಕೆ ಮತ್ತು ನಾನು ಈ ದಾವಾದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳ ಕುರಿತು ನನ್ನ ಹತ್ರ ಇರ್ತಕ್ಕಂಥ ದಾಖಲಾತಿಗಳು ಸಾಕೆ ಅಥವಾ ಬಾಯಿ ಮಾತಿನ ಸಾಕ್ಷಿಗಳು ಬೇಕೇ ಅಂತ ತೀರ್ಮಾನ ಮಾಡ್ಕೋಬೇಕಾಗತ್ತೆ. ತೀರ್ಮಾನ ಮಾಡಿಕೊಂಡು ಯಾವ್ಯಾವ ದಾಖಲೆ ಹಾಕಬೇಕು, ಯಾವ್ಯಾವ ದಾಖಲೆ ಹೊರಗಡೆ ಯಾರ್ದಾರ ಕಸ್ಟಡಿಯಲ್ಲಿದ್ದಾರೆ ಅಂತ ಸಮನ್ ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ಪ್ರತಿಯೊಂದು ದಾಖಲೆಯನ್ನು ನೀವು ಹಾಕಿದಾಗ ಅಥವಾ ಓರಲ್ ಎವಿಡೆನ್ಸು ಬಾಯಿ ಮಾತಿನ ಸಾಕ್ಷಿ ಹೇಳಿದಾಗ, ಈಗ ದಾಖಲೆ 1 ಹಾಕಿದರೆ ನಾನು ಏನು ಪ್ರೂವ್ ಮಾಡ್ದಂಗೆ ಆಗುತ್ತೆ. ದಾಖಲೆ 2, ಉದಾಹರಣೆಗೆ ಪಾಣಿ ಹಾಕ್ತೀನಿ, ಖಾತೆ ಎಕ್ಸ್ಟ್ರಾಕ್ಟ್ ಹಾಕ್ತೀನಿ. ಏನು ಹೇಳುತ್ತೆ? ಯಾವುದೋ ಒಂದು ನಿರ್ದಿಷ್ಟ ನಂಬರ್ನ, ಸರ್ವೆ ನಂಬರ್ನ ಜಮೀನು ಇಷ್ಟು ಎಕರೆ ನನ್ನ ಹೆಸರಲ್ಲಿದೆ, ನಾ ಸ್ವಾಧೀನದಲ್ಲಿದ್ದೀನಿ, ಅಥವಾ ಇಂಥ ಹೆಸರಿನ ಖಾತೆ ಇರ್ತಕ್ಕಂಥ ಒಂದು ಆಸ್ತಿಗೆ ನಾ ಸ್ವಾಧೀನದಲ್ಲಿದ್ದೀನಿ. ಆಯಿತು, ಅದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ದಾಖಲೆ ಹಾಕ್ತೀರಾ. ಪಾರ್ಟಿಷನ್ ಡೀಡೋ ಅಥವಾ ಸೇಲ್ ಡೀಡೋ, ದಾನಪತ್ರವೋ, ಪಾರ್ಟಿಷನ್ನು ಅಥವಾ ವಿಲ್ಲೋ ಹಾಕ್ತೀರ. ಹೌದಾ? ಈಗ ಆಯಿತು, ಒಂದೊಂದು ದಾವಾನ ಹೇಳ್ತಾ ಹೋಗೋಣ. ಇಂಜೆಕ್ಷನ್ ದಾವ ಹಾಕ್ತಾರೆ. ಇಂಜೆಕ್ಷನ್ ದಾವಲ್ಲಿ ಪ್ರೂವ್ ಮಾಡಬೇಕಾದ್ದೇನು? ಒಂದೇ ಪಾಯಿಂಟ್ ನನ್ನ ಪ್ರಕಾರ, ಅಥವಾ 2 ಅಂತ ಇಟ್ಕೊಳ್ಳಿ. ಏನಂದರೆ, ನಂಬರ್ 1, ನೀವು ಯಾವ ಆಸ್ತಿಯ ಕುರಿತು ದಾವ ಹಾಕಿದ್ದೀರಾ ಅದರ ಕಾನೂನುಬದ್ಧ ಸ್ವಾಧೀನದಲ್ಲಿದ್ದೀರಾ. ನೀವು ಮಾಲೀಕರಾಗಬೇಕಾದ್ದಿಲ್ಲ, ಕಾನೂನುಬದ್ಧ ಸ್ವಾಧೀನ. ಗೊತ್ತಾಯ್ತಾ? ಲಾಫುಲ್ ಪೊಸೆಷನ್ಲಿದ್ದೀರಾ ಅಂತ ಪ್ರೂವ್ ಮಾಡಬೇಕು. ನೀವು ಬಾಡಿಗೆದಾರರ ಅಥವಾ ಯಾವುದೋ ಅಗ್ರಿಮೆಂಟ್ ಮೂಲಕ ಅಲ್ಲಿ ಬಂದು ಕೂತಿದ್ದೀರಾ ಅಥವಾ ಅವರೇ ಪರ್ಮಿಷನ್ ಕೊಟ್ಟು ಕೂಡಿಸಿದಾರಾ ಇತ್ಯಾದಿಗಳನ್ನು ಪ್ರೂವ್ ಮಾಡಬೇಕಾಗತ್ತೆ. ಅದಕ್ಕೊಂದು ದಾಖಲೆ ಬೇಕಾಗತ್ತೆ. ಮತ್ತು ಯಾವತ್ತು ಎದುರುಗಡೆ ಪಾರ್ಟಿ ಪ್ರತಿವಾದಿಗಳು ಬಂದು ನಿಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರು, ನಿಮ್ಮ ಆಸ್ತಿಗೆ ಪ್ರತಿಕ್ರಮ ಪ್ರವೇಶ ಮಾಡೋಕ್ಕೆ ಬರಬೇಕು ಅಂಥೇಳಿ ಒಬ್ಬರೋ ಇಬ್ಬರೂ ಸಾಕ್ಷಿಗಳನ್ನು ವಿಚಾರಣೆ ಮಾಡಿದರೆ ಮುಗೀತು, ನಿಮ್ಮ ಕೇಸ್ ತೀರ್ಮಾನ. ಈಗ ನೀವು ಸ್ವಾಧೀನ ಇದ್ದೀರಿ ಅಂತ ತೋರ್ಸೋಕ್ಕೆ ನೀವು ಹಾಕಿದ್ದೀರ ದಾಖಲೆನ, ಮತ್ತು ಅವರು ಇಂಟರ್ಫಿಯರ್ ಆದರೂ ಯಾವತ್ತೋ ಒಂದು ದಿವಸ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ಇದು ವ್ಯಾಜ್ಯಕಾರಣ ಶುರುವಾದ ದಿನ ಬಂದಿದ್ದರು, ಇಂಥ ಗಂಟೆ ಇಷ್ಟೊತ್ತಿಗೆ ನುಗ್ಗಕ್ಕೆ ಪ್ರಯತ್ನ ಪಟ್ಟರು, ವಾಪಸ್ ಕಳಿಸಿ ಅಂತ ಯಾರೋ ನೀವು ಹೇಳ್ತೀರಾ, ಪ್ಲಸ್ ನಿಮ್ಮ ಸಾಕ್ಷಿಗಳು ಹೇಳ್ತಾರೆ. ಸಾಕಲ್ಲ, ತಿನ್ನೇನು ಬೇಕು ಡಿಕ್ರಿ ಆಗೋದಕ್ಕೆ? ಆಯಿತಾ? ಈಗ ಡಿಕ್ಲರೇಷನ್ ದಾವ ಹಾಕ್ತೀರಪ್ಪ, ನಾನೇ ಓನರು ಅಂತ. ನಾನು ಸುಮ್ಮನೆ ಆಸ್ತಿಗಳ ಕುರಿತು ಹೇಳ್ತಾಯಿದ್ದೀನಿ. ಇದೆಲ್ಲ ಯಾವುದೇ ಸಬ್ಜೆಕ್ಟ್ ಮ್ಯಾಟ್ರು, ವಸ್ತು ವಿಷಯ ಅಥವಾ ನಿಮ್ಮ ದಾವಾದ ವಿಷಯ ಯಾವುದೇ ಆದರೂ ಅನ್ವಯ ಆಗುತ್ತೆ. ಈಗ ದಾವ ಇದರಲ್ಲಿ ಏನಾಗುತ್ತೆ, ನೀವು ಓನರ್ಶಿಪ್ ಪ್ರೂವ್ ಮಾಡಬೇಕಾಗುತ್ತೆ. ಡಿಕ್ಲರೇಷನ್ ನಾವು ಓನರ್ ಅಂತ ತಿಳ್ಕೊಂಡು ಹೋಗಿರ್ತೀರ. ಸ್ವಾಧೀನ ಕೇಳಬೇಕು ಬಿಡಬೇಕು ತೀರ್ಮಾನ ಮಾಡ್ಕೋಬೇಕು ನೀವೇ. ಸ್ವಾಧೀನ ಇಲ್ಲದೆ ಹೋದರೆ ಇಲ್ಲ ಅಂತ ಹೇಳೋದು ತೊಗೊಳ್ಳೋ ಭಾಳ ಒಳ್ಳೆಯದು. ಇದೇ ಅಂಥೇಳಿ ನಾಳೆ ತೊಗೊಳಕ್ಕಾಗದೇ ಇದ್ದರೆ ಮತ್ತು ಸ್ವಾಧೀನಕ್ಕೆ ಬಂದು ಬೇರೆ ದಾವ ಹಾಕಬೇಕಾಗತ್ತೆ. ಯೋಚನೆ ಮಾಡಿ, ಭಾಳ ಗಂಭೀರವಾದ ವಿಷಯ ಇದು. ಆಯಿತಾ? ಸ್ವಾಧೀನ ನಿಮ್ಗೆ ಹೇಗೆ ಬಂತು, ಮತ್ತು ದಾಖಲೆ ಹಾಕಬೇಕು. ಹೇಗೆ ಬಂತು ಅಂತೇಳಿ ದಾಖಲೆ ಹಾಕ್ತೀರಪ್ಪ. ಖಾತೆ ಆಗಿದೆಯಾ, ಖಾತೆ ಹಾಕ್ತೀರಾ. ಸ್ವಾಧೀನದಲ್ಲಿ ನೀವಿದ್ದೀರಾ, ಖಾತೆ ತೋರಿಸಿ ಸ್ವಾಧೀನದಲ್ಲಿದ್ದೀರಾ ಅಂತ ಆಗುತ್ತೆ. ಮತ್ತು ಅಲ್ಲೇ ಸ್ವಾಧೀನದಲ್ಲಿದ್ದು ಉಳುಮೆ ಮಾಡ್ತಾಯಿದ್ದೀರಾ ಅಥವಾ ನೀವು ಮನೆ ಕಟ್ಕೊಂಡಿದ್ದೀರಾ ಅಥವಾ ಖಾಲಿ ಜಾಗ ನಿಮ್ಮ ಸ್ವಾಧೀನದಲ್ಲಿ ತೋರಿಸೋದಕ್ಕೆ ಖಾತೆ ಎಕ್ಸ್ಟ್ರಾಕ್ಟ್ ಹಾಕ್ತೀರಾ. ಕರೆಕ್ಟಾ? ಹಾಕ್ತೀರಾ. ಮತ್ತು ಯಾರಾದರೂ ಒಬ್ಬರು ಸಾಕ್ಷಿನ ವಿಚಾರಣೆ ಮಾಡ್ತೀರಾ ತೋರಿಸೋದಕ್ಕೆ. ಹೌದಾ? ಹೌದು. ಮತ್ತು ಇದಲ್ಲದೆ ಎದುರಾಳಿಗಳಿಗೆ ಏನಾರ ತಕರಾರು ಹಾಕಿದರೆ ಆ ತಕರಾರಿಗೂ ಉತ್ತರ ಕೊಡುವಂಥ ಒಂದು ದಾಖಲೆಯನ್ನು ಹಾಜರು ಮಾಡ್ತಾರೆ. ಬೇಕಾದರೆ ಇನ್ನೇನು ಬೇಕು ನೀವು ಓನರನ್ನು ತೋರಿಸೋದಕ್ಕೆ? ಯಾರು ಹಿಂದೆ ಕಾನೂನುಬದ್ಧವಾದಂಥ ಒಂದು ಹಕ್ಕನ್ನು ಹೊಂದಿದ್ರು ಅವರು ನಿಮಗೆ ಕ್ರಯಪತ್ರನೋ, ದಾನಪತ್ರನೋ, ಪಾರ್ಟಿಷನ್ ಡೀಡು ಬಂದದನ್ನೋ ಮಾಡಿಕೊಟ್ಟಿರ್ತಾರೆ. ಅಥವಾ ದಾನಪತ್ರದ ಮೂಲಕ ಬಂದವರು, ಇಲ್ಲ ವಿಲ್ ಮೂಲಕ ಬಂದವರು ನೀವು ಮಾಡಿಕೊಟ್ಟಿರ್ತಾರೆ. ಅವ್ರ ಓನರ್ಶಿಪ್ ಇತ್ತು ಅವರಿಗೆ, ಅವ್ರ ಓನರು, ನಿಮಗೆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗಿದೆ, ಖಾತೆ ಆಗಿದೆ ಅಥವಾ ಪಾಣಿ ಆಗಿದೆ. ಇನ್ನೇನು ಬೇಕು? ಈ ಡಿಕ್ಲರೇಷನ್, ಇದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಹಾಕ್ತೀರಾ. ಏನು ಒಪ್ಪಂದದ ಅನುಷ್ಠಾನಕ್ಕೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ. ಕರೆಕ್ಟಾ? ಅಗ್ರಿಮೆಂಟ್ ಪ್ರಕಾರ ನಿಮ್ಮದು ಇದು ಎಷ್ಟು ಕೊಡಬೇಕು ಅಡ್ವಾನ್ಸ್ ಕೊಟ್ಟಿದ್ದೀರಲ್ಲ, ಕೊಟ್ಟಿದ್ದು ಪ್ರೂಫ್ ಇದೆಯಲ್ಲ.
ನೀವು ಕ್ಯಾಶ್ ಕೊಟ್ಟಿದ್ದೀನಿ ತೋರಿಸ್ಬಾರ್ದು, ದಯವಿಟ್ಟು ಇನ್ಮೇಲೆ ಹೇಳ್ಕೊಡ್ತೀವಿ. ಕ್ಯಾಶ್ ಗೀಶ್ ಹೇಳಕ್ಕೆ ಹೋಗಬಾರ್ದು, ಡಿ ಡಿಲೋ ಚೆಕ್ಕಲ್ಲೋ ಕೊಟ್ಬಿಡ್ಬೇಕು, ಭಾಳ ಕ್ಲೀನಾಗಿ ಪ್ರೂವ್ ಆಗುತ್ತೆ. ಇದೆಲ್ಲ ನಿಮ್ಮ ಹತ್ರ ಕೊಟ್ಟಿದ್ದಕ್ಕೆ ಹೌದು, ನೀವು ಏನು ದಾಖಲೆ ಬರ್ಕೊಂಡಿದ್ದೀರಾ ಅದರ ಪ್ರಕಾರ ಕೊಟ್ಟಿದ್ದೀರಾ, ಅವ್ರು ಸ್ವಾಧೀನ ಕೊಟ್ಟಿದ್ದಾರೆ ಅಂತ ಅದ್ರಲ್ಲಿ ಬರ್ದಿದ್ದಾರೆ, ಕರೆಕ್ಟಾಗಿ ಸ್ವಾಧೀನ ಕೊಟ್ಟಿದ್ದೀರಾ. ಆಮೇಲೆ ಯಾವುದೋ ತಾರೀಕು, ಈ ತಾರೀಕು ಆಯಿತಾ ಆಗದೆ ಹೋದ್ರೆ ಏನು ಹೇಳಬೇಕಾಗತ್ತೆ, ಯಾವುದು ರಿಜಿಸ್ಟ್ರೇಷನ್ ಟೈಮ್ ಇರುತ್ತೆ ಅದರೊಳಗೆ ತೊಂದರೆ ಕೊಟ್ಟರವರು, ಸ್ವಾಮಿ ಲಾಫುಲ್ ಪೊಸಿಷನ್ಲಿದ್ದೀನಿ, ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ, ಅಗ್ರಿಮೆಂಟಲ್ಲಿ ಸ್ವಾಧೀನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಮುಗಿದೋಯ್ತು. ಸ್ವಾಧೀನಕ್ಕೆ ನೀವು ಕಾನೂನುಬದ್ಧ ಸ್ವಾಧೀನ, ಇಂಜೆಕ್ಷನ್ ಕೊಡ್ತಾರೆ, ಟೆಂಪರರಿ ಇಂಜೆಕ್ಷನ್ ಹಾಕಿದ ತಕ್ಷಣ ಇಲ್ಲ ಮುಂದಕ್ಕೆ ಹೋಗೋಣ ಒಂದು ಹೆಜ್ಜೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ರಾ, ಆ ಪೀರಿಯಡ್ ಹಾಕಿಂತ ಮೊದಲೇ ನಾವು ನೋಟಿಸ್ ಕೊಟ್ಟರೆ ನೀವು ಅವ್ರಿಗೆ ತಲುಪ್ತಾ, ಅಥವಾ ಇಮೇಲೋ ಅಥವಾ ವಾಟ್ಸಪ್ಪಲ್ಲೋ ಕಳಿಸಿದ್ರಾ, ತಲುಪಿದೆಯಾ, ಅವ್ರು ಬಂದ್ರೆ ಬಾಕಿ ಹಣ ತೊಗೊಂಡು ರಿಜಿಸ್ಟರ್ ಮಾಡ್ಕೊಡೋಕ್ಕೆ ಇಲ್ಲ, ಅವ್ರ ಕಡೆಯಿಂದ ತಪ್ಪಾಗಿದೆ. ಇದನ್ನು ತೋರಿಸೋಕೆ ನಿಮ್ಮ ಹತ್ರ ದಾಖಲೆಗಳಿದೆಯಲ್ಲ, ಮತ್ತಿನ್ನೇನು ಬೇಕು? ನಿಮ್ಮ ಪರವಾಗಿ ತೀರ್ಪು ಬರೋದಕ್ಕೆ ಇನ್ನೇನು ಬೇಕು? ಬೇಕಾಗಿಲ್ಲ. ಅದೇ ಈ ರೀತಿಯಲ್ಲಿ ಒಂದು ಕೇಸಿಗೆ ಏನು ದಾಖಲೆ ಬೇಕು, ಯಾವ್ಯಾವ ದಾಖಲೆ ಹಾಕಿದರೆ ಅದು ಏನನ್ನ ಸಾಬೀತು ಮಾಡುತ್ತೆ, ಮತ್ತು ದಾಖಲೆಗಳಲ್ಲಿ ಇಲ್ಲದ ಮತ್ತು ಬೇರೊಂದು ವಿಷಯದ ಕುರಿತಾಗಿ ಸಾಕ್ಷಿಗಳು ಮಾತಾಡ್ತಾರೆ, ಅಷ್ಟು ಹೇಳಿದ್ರೆ ಸಾಕು. ನಿಮಗೆ ಬೇಸಿಕ್ಕಾಗಿ ಮೂಲಭೂತವಾಗಿರಬೇಕಂತ ಕಲ್ಪನೆ, ನಾನು ಕೇಸ್ ಯಾಕೆ ಹಾಕ್ತಾಯಿದ್ದೀನಿ, ನನಗೆ ಪ್ರತಿವಾದಿ ವಿರುದ್ಧ ಏನು ಕೇಸ್ ನಂದು, ಏನು ಹೇಳಿದ್ದೀನಿ ಡಾಬಾದಲ್ಲಿ, ನಾನು ಏನು ಪ್ರೂವ್ ಮಾಡಬೇಕು, 1 2 3 4 ಪಾಯಿಂಟ್ಗಳು ಹಾಕ್ಕೋಬೇಕು. ಆ ಒಂದೊಂದು ಪಾಯಿಂಟನ್ನು ಪ್ರೂವ್ ಮಾಡೋದಕ್ಕೆ ನೀವು ದಾಖಲೆ ಅಥವಾ ಬಾಯಿ ಮಾತಿನ ಎವಿಡೆನ್ಸು, ಬರೀ ಬಾಯಿ ಮಾತಿನ ಎವಿಡೆನ್ಸ್ ಆಗೋದಿಲ್ಲ, ಭಾಳಷ್ಟು ಕೇಸ್ಗಳಿದೆ, ತಿಳ್ಕೊಳ್ಳಿ ಹೇಳಿದ್ದೀನಿ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ದಾಖಲೆ ಈ ಎಲ್ಲ ಕೇಸ್ಗಳಲ್ಲಿ ಇಶ್ಯೂಸ್ ಇದೆಯಲ್ಲ, ವಿವಾದಾಂಶ, ಅದಕ್ಕೆ ಅನುಗುಣವಾಗಿದೆಯೇ? ನೀವೇನು ಪ್ರೂವ್ ಮಾಡಬೇಕು ಅಂತ ಹೊರಟಿದ್ರೆ ಅದೇ ವಿವಾದಾಂಶ ಆಗಿರುತ್ತೆ, ಇನ್ನೇನು ಬೇರೆ ಏನಿರೋಲ್ಲ. ಅದು ಗೊತ್ತಾಯ್ತಾ? ಇವರು ತಾನು ಮಾಲೀಕರೆಂದು ಸಾಬೀತುಪಡಿಸುತ್ತಾರೆಯೇ, ಇವರು ತಾನು ಸ್ವಾಧೀನದಲ್ಲಿದ್ದಾರೆ ಅಂತ ಸಾಬೀತು ಮಾಡ್ತಾರೆಯೇ, ಮತ್ತು ಎದುರಾಳಿಗಳು ಇಂಥ ದಿವಸ ಬಂದು ತೊಂದರೆ ಕೊಟ್ಟರು ಅಂತ ಪ್ರೂವ್ ಮಾಡ್ತಾರೆಯೇ, ಯಾವ ಡಿಗ್ರಿ ಅವ್ರು, ಅಥವಾ ಪ್ರತಿವಾದಿಗಳು ಇವರು ಓನರ್ ಅಲ್ಲ ಅಂತ, ಈ ದಾವಾ ಆಸ್ತಿ ಓನರ್ ಅಲ್ಲ ಅಂತ ಸಾಬೀತುಪಡಿಸಿದ್ದಾರೆಯೇ, ಇಷ್ಟೇ, ಮತ್ತೇನು ಬೇಕು? ಇಷ್ಟನ್ನು ನೀವು ಪ್ರೂವ್ ಮಾಡಿಬಿಟ್ರೆ ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಲಾಯರ್ ಹತ್ರಕ್ಕೂ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರುತ್ತೆ ಕರಾರುವಾಕ್ಯಾಗಿ ನನ್ನ ತೀರ್ಪು ಏನಾಗುತ್ತೆ ಅಂತ. ಯಾವುದೋ ಒಂದು ಹುಡುಕು ನಿಮ್ಮಲ್ಲಿದ್ದರೆ ನಿಮಗೆ ಗೊತ್ತಾಗಿರುತ್ತೆ ಮೊದಲೇ. ಇದೇನು ಗೊತ್ತಾ, ಒಂದು ಪರೀಕ್ಷೆ ಬರೆದು ಬಂದಿರ್ತೀರ, ಗೊತ್ತಾಯ್ತಾ? ತಂದೆ ತಾಯಿ ಕೇಳಿದರೆ ಹೇಳದೇ ಇರ್ಬೋದು ನೀವು, ಆದರೆ ನಿಮಗೆ ಒಳಗೆ ಗೊತ್ತಿರುತ್ತೆ ಆತ್ಮಕ್ಕೆ ಏನಂತ, ನಾನು ಈ ಸಲ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ, ಅಥವಾ ಫೇಲ್ ಆದರೆ ಎಷ್ಟು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತೀನಿ, ಅಥವಾ ಪಾಸ್ ಆದರೆ ಫಸ್ಟ್ ಕ್ಲಾಸಲ್ಲಿ ಆಗ್ತೀನೋ, ಸೆಕೆಂಡ್ ಕ್ಲಾಸಲ್ಲಿ ಆಗ್ತೀನೋ, ಅಥವಾ ಥರ್ಡ್ ಕ್ಲಾಸಲ್ಲಿ ಪಾಸ್ ಆಗ್ತೀನೋ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಹೇಳಲ್ಲ, ನಿಮಗೆ ಸತ್ಯ ಗೊತ್ತಿರುತ್ತೆ. ಅದೇ ರೀತಿ ಕೇಸ್ನಲ್ಲೂ ಕೂಡ ಏನಾರು ಹುಡುಕಿದ್ರೆ ನಿಮಗೆ ಗೊತ್ತಿರುತ್ತೆ, ಅದು ಪಾಸಾಗುತ್ತೋ ನಪಾಸಾಗುತ್ತೋ ಅಂತ ನಿಮಗೆ ಗೊತ್ತಿರುತ್ತೆ. ಆದ್ದರಿಂದ ನಿಮ್ಮ ಕೇಸ್ನಲ್ಲಿ ಯಾವುದೋ ಹುಡುಕಿದ್ರೆ ನೀವು ಕೇಸ್ ಹಾಕೋಕ್ಕೆ ಹೋಗಲ್ಲ, ಸುಮ್ಮನೆ ಬಿಡ್ತೀರಾ. ಕರೆಕ್ಟಾಗಿ ಕೇಸ್ ಇದ್ದರೆ ಹಾಕ್ತೀರಾ, ಆಯಿತಾ? ಕರೆಕ್ಟಾಗಿ ಕೇಸ್ ಇದ್ದು ಹಾಕಿದಾಗ ಆ ಒಂದು ಕೇಸನ್ನು ಸಾಬೀತು ಮಾಡೋದಕ್ಕೆ ನೀವೇನೇನು ಸಲಕರಣೆಗಳು ಬೇಕು, ಅಂದರೆ ಏನೇನು ದಾಖಲೆ ಬೇಕು ಅನ್ನೋದನ್ನು ಹಾಕೋದಕ್ಕೆ ತಯಾರಿರ್ತೀರ, ಹಾಕಿರ್ತೀರ, ಎಕ್ಸಿಬಿಟ್ ಆಗಿರುತ್ತೆ. ಮತ್ತು ಬಾಯಿ ಮಾತಿನ ಸಾಕ್ಷಿನ ಕಳಿಸಿರ್ತೀರ. ಮತ್ತೇನು ಬೇಕು? ಈಗ ಹಣ ವಸೂಲಾತಿಗೆ ಹೋಗ್ತೀರಪ್ಪ, ಒಂದು ಪ್ರಾಮಿಸರಿ ನೋಟ್ ಬರ್ಕೊಂಡಿರ್ತೀರ, ಹಾಕ್ತೀರಾ, ಅವ್ನ ಸೈನ್ ಅಂತ ಹೇಳ್ತೀರಾ, ಮಾರ್ಕ್ ಮಾಡ್ತೀರಾ, ವಿಟ್ನೆಸ್ಗಳನ್ನು ಪ್ರೂವ್ ಮಾಡ್ತೀರಾ. ಅವನ ಯಾವುದೇ ದಾಖಲೆಗಳಲ್ಲಿ ನನ್ನ ಸೈನ್ ಅಲ್ಲ ಅಂದರೆ FSL ಕಳಿಸ್ತೀರಾ, ಕೋರ್ಟಿನ ಒಂದು ಅಪ್ಲಿಕೇಶನ್ ಹಾಕೋದು, ಸ್ವಾಮಿ ಇವರು ನಿರಾಕರಿಸ್ತಾರೆ, ಅವರೇ ಹಾಕಿದ್ದು FSLಗೆ ಅಂದರೆ ವಿಧಿ ವಿಜ್ಞಾನ ಲ್ಯಾಬ್ರೇಟ್ರಿಗೆ ಕಳಿಸ್ಕೊಡಿ ಸ್ವಾಮಿ ಅಂತ ಹೇಳ್ತೀರಾ. ಅಲ್ಲಿ ನಿಮ್ಮ ಕೋರ್ಟ್ನಲ್ಲಿ ನಿಮ್ಮ ಎದುರಿಗೆ 3 ಸಿಗ್ನೇಚರ್ ತೊಗೊಳ್ತಾರೆ. ಯಾರು ಸಿಗ್ನೇಚರ್ ನಾನು ಅಲ್ಲ ಅಂತ ಹೇಳ್ತಾರೋ ಅವ್ರದ್ದು ನಿಮ್ಮ ದಾಖಲೆಯನ್ನು ಕೊಡಬೇಕು ನೀವು, ಗೊತ್ತಾಯ್ತಾ? ಅದನ್ನು ಅಲ್ಲಿಗೆ ಕಳಿಸ್ತಾರೆ, ಅದು ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದಾಗ ಯಾರು ರಿಪೋರ್ಟ್ ಕೊಟ್ಟಿರ್ತಾರೋ ಅಲ್ಲಿ ಆಫೀಸರು ಅವ್ರನ್ನೂ ಕರೆದುಬಿಟ್ಟು ಸಮನ್ ಮಾಡಿ ಎಕ್ಸಾಮ್ ಮಾಡಿದ್ರೆ ಈ ರೀತಿ ನೀವು ದಾವಾದಲ್ಲಿ ಹೇಳಿರುವಂತೆ, ಅಂದರೆ ದಾವಾದಲ್ಲಿ ಏನು ಬರೆದಿರ್ತೀರೋ ಆ ಪ್ರಕಾರ ಎಲ್ಲ ದಾಖಲೆಗಳನ್ನು ಹಾಕಿ ಸಾಕ್ಷಿಗಳ ವಿಚಾರಣೆ ಮಾಡಿದರೆ ನಿಮಗೆ ಯಾಕೆ ಹೇಳೋಕ್ಕಾಗಲ್ಲ ಕೇಸ್ ಏನಾಗುತ್ತೆ ಅಂಥೇಳಿ? ಅದರಲ್ಲೇನಾರ ಹುಡುಕಿದ್ರೆ ಜಳ್ಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾರೋ ಎದುರುಗಡೆ ಲಾಯರ್ ಹೇಳ್ತಾರಂತೆ, ಎದುರುಗಡೆ ಪಾರ್ಟಿಗಳು ಹೇಳ್ತಾರಂತೆ, ಇನ್ಯಾರೋ ಪಕ್ಕದ ಮನೆಯವ್ರು ಹೇಳ್ತಾರಂತೆ, ನಿಮ್ಮದು ಉದ್ಧಾರ ಆಗಲ್ಲ, ಕೇಸ್ ನಿಮ್ಮ ಥರ ಆಗಲ್ಲ, ಎದುರುಗಡೆ ಉತ್ತರ ಆಗುತ್ತೆ, ಈ ಥರ ಎಲ್ಲ ಹೇಳಿದ್ರೆ ನೀವು ಕೇಳಬೇಕಂತಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಪರೀಕ್ಷೆಯಲ್ಲಿ ಹೇಗೆ ಬರ್ತಿರ್ತೀರಾ ಅಂತ. ಅಂದರೆ ಕೇಸ್ಗೆ ಏನು ಬೇಕೋ ಅದು ಹಾಕಿರ್ತೀರ, ಸಾಬೀತು ಮಾಡಿರ್ತೀರ, ಮತ್ತೆ ಯಾಕೆ ಹೆದರಬೇಕು, ಯಾಕೆ ಆತಂಕ ಪಡಬೇಕು? ಇಷ್ಟೆಲ್ಲವೂ ಹಾಕಿ ಯಾವುದೋ ನ್ಯಾಯಾಧೀಶರು ಅರ್ಥನೇ ಮಾಡ್ಕೊಳ್ದೆ ಜಡ್ಮೆಂಟ್ ಬರೆದ್ರಪ್ಪ, ಏನು ತೊಂದರೆ ಇಲ್ಲ, ಅಪೀಲ್ ಹೋಗ್ಬೋದಲ್ಲ. ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಇವತ್ತಿನ ವಿಡಿಯೋ ಮೂಲಕ
ನೀವು ನಿಮ್ಮ ಕೇಸನ್ನು ಅರ್ಥ ಮಾಡಿಕೊಂಡು ದಾವಾದ ಒಕ್ಕಣೆಯಲ್ಲಿ ಏನು ಹೇಳಿದ್ದೀರೋ ಅದೆಲ್ಲವನ್ನು ಪ್ರೂವ್ ಮಾಡಬೇಕು. ದಾವಾದಲ್ಲಿ ಏನು ಹೇಳಿಲ್ವೋ ಅದನ್ನ ಮತ್ತೆ ಪ್ರೂವ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನೀವು ದಾವಾದಲ್ಲಿ ಹೇಳಿರಬೇಕು. ಹೇಳಿರೋದನ್ನು ದಾಖಲೆಗಳ ಮೂಲಕ, ಸಂದರ್ಭಗಳ ಮೂಲಕ, ಬಾಯಿ ಮಾತಿನ ಸಾಕ್ಷಿ ಮೂಲಕ, ಸಾಕ್ಷಿಗಳ ಹೇಳಿಕೆಗಳಿಂದ ಪ್ರೂವ್ ಮಾಡಿರ್ತೀರ. ಪ್ರೂವ್ ಮಾಡಿದವರು ಪ್ರೂವ್ ಮಾಡಿಲ್ಲ ಅಂತ ಆಗುತ್ತೆ ಅಷ್ಟೇ. ಆದ್ದರಿಂದ ಈ ಥರದಲ್ಲಿ ನೀವು ಕೇಸನ್ನು ನಡೆಸಿ ಕರಾರುವಾಕ್ಕಾಗಿ, ಅಂದರೆ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಕೇಸನ್ನು ನೀವು ನಡೆಸಿದ್ದೇ ಆದ ಪಕ್ಷದಲ್ಲಿ ಹಾಕಬೇಕಾದ ದಾಖಲೆಗಳನ್ನು ಹಾಕಿ, ಕರೆಸಬೇಕಾದ ಸಾಕ್ಷಿಗಳನ್ನು ಕರೆಸಿ, ಅವ್ರ ಬಾಯಿಂದ ಏನು ಹೇಳಿಸ್ಬೇಕೋ ಅದನ್ನ ಹೇಳಿಸಿದ್ದ ಪಕ್ಷದಲ್ಲಿ ಯಾಕೆ ಹೇಳೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಕೇಸಿನ ತೀರ್ಪನ್ನು ಕರಾರುವಾಕ್ಕಾಗಿ? ಇದೇ ನನ್ನ ಪ್ರಶ್ನೆ. ಹೇಳ್ಬೋದು ನೀವು. ಆಯಿತಾ? ಇಷ್ಟು ಈ ವಿಷಯದ ಬಗ್ಗೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.